ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 8ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಿದ್ದೀವಿ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ. ಈ ವರ್ಷದ ಥೀಮ್ ಏನಾಗಿತ್ತು ಅಂತಂದರೆ ಪ್ರಮೋಟಿಂಗ್ ಮಲ್ಟಿಲಿಂಗ್ವಲ್ ಎಜುಕೇಷನ್, ಲಿಟ್ರಸಿ ಫಾರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್. ಈ ವರ್ಷದ ಥೀಮ್ ಆಗಿತ್ತು ಯಾವುದು ಅಂತಂದರೆ ಪ್ರಮೋಟಿಂಗ್ ಮಲ್ಟಿಲಿಂಗ್ವಲ್ ಎಜುಕೇಷನ್, ಲಿಟ್ರಸಿ ಫಾರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್. ಈ ವರ್ಷದ ಥೀಮ್ ಆಗಿತ್ತು ಯಾವುದು? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಸೆಪ್ಟೆಂಬರ್ 8ರಂದು ಆಚರಣೆ ಮಾಡ್ತಿದ್ದೀವಿ. ಯಾವಾಗರಿಂದ ಆಚರಿಸ್ತಿದ್ದೀವಿ ಅಂತಂದರೆ 1967ರಿಂದ ಆಚರಣೆ ಮಾಡ್ತಿದ್ದೀವಿ. ಯಾರು ಆಚರಿಸ್ತಿದ್ದಾರೆ ಅಂತಂದರೆ ಯುನೆಸ್ಕೋ ವತಿಯಿಂದ ಆಚರಣೆ ಮಾಡಲಾಗುತ್ತದೆ. ಈ ದಿನಾಚರಣೆಯನ್ನು ಸೆಪ್ಟೆಂಬರ್ 8ರಂದು ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್, ಭಾರತದ 3 ಸೇನಾಪಡೆಗಳ ಮೊದಲ ಆವೃತ್ತಿಯ ಜಂಟಿ ಕಮಾಂಡರ್ಗಳ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತಂದರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮೊದಲ ಆವೃತ್ತಿ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಮೊದಲ ಆವೃತ್ತಿ ಎಲ್ಲಿ ನಡೆದಿದೆ ಅಂತಾರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿತ್ತು. ಈ ವರ್ಷದ ಇದರದ ಥೀಮ್ ಏನಾಗಿತ್ತು ಅಂತಂದರೆ ಸಶಕ್ತ ಮತ್ತು ಸುರಕ್ಷಿತ ಭಾರತ, ಸಶಸ್ತ್ರ ಪಡೆಗಳನ್ನು ಪರಿವರ್ತಿಸುವುದು ಈ ವರ್ಷದ ಇದರದ ಥೀಮ್ ಆಗಿತ್ತು. ಇದು 3 ಸೇನಾಪಡೆಗಳ ಮೊದಲ ಆವೃತ್ತಿ. ನೋಡಿ, ಭಾರತದ 3 ಸೇನಾಪಡೆಗಳ ಮೊದಲ ಆವೃತ್ತಿ ಯಾವುದು? ಜಂಟಿ ಕಮಾಂಡರ್ಗಳ ಸಮ್ಮೇಳನ ಎಲ್ಲಿ ನಡೆದಿದೆ? ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆಯಿತು. ಈ ವರ್ಷದ ಇದರದ ಥೀಮ್ ಏನಾಗಿತ್ತು ಅಂದರೆ ಸಶಕ್ತ ಮತ್ತು ಸುಸ್ಥಿರ ಭಾರತ, ಸುಶಕ್ತ ಮತ್ತು ಸುರಕ್ಷಿತ ಭಾರತ, ಸಶಕ್ತ ಪಡೆಗಳನ್ನು ಪರಿವರ್ತಿಸುವುದು ಈ ವರ್ಷದ ಥೀಮ್ ಆಗಿತ್ತು. ನೆಕ್ಸ್ಟ್, ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯವು 23ನೇ ಕಾನೂನು ಆಯೋಗವನ್ನು 3 ವರ್ಷಗಳ ಅವಧಿಗೆ ರಚಿಸಿದೆ. 23ನೇ ಕಾನೂನು ಆಯೋಗ ಇದರ ಅವಧಿ ಎಷ್ಟು ಅಂತಂದರೆ ಸೆಪ್ಟೆಂಬರ್ 1, 2024ರಿಂದ 31 ಆಗಸ್ಟ್ 2027ರವರೆಗೆ ಇದರದ ಅವಧಿಯಾಗಿದೆ. ದೇಶದಲ್ಲಿ ಕಾನೂನುಗಳ ಸುಧಾರಣೆಗಾಗಿ ಸಂಶೋಧನೆ ಮತ್ತು ಸಲಹೆ ನೀಡುವ ಸಲುವಾಗಿ ರಚಿಸಲಾಗಿರುವಂತಹ ಇದೊಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಯಾವುದು? 23ನೇ ಕಾನೂನು ಆಯೋಗ. ನೆಕ್ಸ್ಟ್ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರಿದ್ದರು? ನೆಕ್ಸ್ಟ್ ಇದರ ಕಾಲಾವಧಿ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಜಸ್ಟಿಸ್ ರಿತುರಾಜ್ ಅವಸ್ಥಿ. 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಜಸ್ಟಿಸ್ ರಿತುರಾಜ್ ಅವಸ್ಥಿ ಅವರು ಇದ್ದರು. ನೆಕ್ಸ್ಟ್ ಇದರ ಅವಧಿ ಎಷ್ಟಂದರೆ 2020ರಿಂದ 2023ರವರೆಗೆ ಇತ್ತು. ಬಟ್ 1 ವರ್ಷ ವಿಸ್ತರಣೆ ಮಾಡಲಾಗಿತ್ತು 2024ಕ್ಕೆ ವಿಸ್ತರಣೆ ಮಾಡಲಾಯಿತು. ಟೋಟಲಿ 2020ರಿಂದ 2024ರವರೆಗೆ 22ನೇ ಕಾನೂನು ಆಯೋಗದ ಅವಧಿ ಇತ್ತು. ನೆಕ್ಸ್ಟ್, ಕೇಂದ್ರ ಆರೋಗ್ಯ ಸಚಿವಾಲಯವು ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನದ್ಧತೆಯನ್ನು ಕುರಿತು ಅಣುಕು ವ್ಯಾಯಾಮ ಯಾವುದು? ವೈರಸ್ ವಾರ್ ಎಕ್ಸೈಸ್ ಅನ್ನು ರಾಜಸ್ಥಾನದ ಅಜ್ಮೀರ್ದಲ್ಲಿ ಆಯೋಜನೆ ಮಾಡಿದೆ. ವೈರಸ್ ವಾರ್ ಎಕ್ಸೈಸ್ ಇದು ರಾಜಸ್ಥಾನದ ಅಜ್ಮೀರ್ದಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನದ್ಧತೆಯನ್ನು ಕುರಿತು ಅಣುಕು ವ್ಯಾಯಾಮವನ್ನು ರಚನೆ ಮಾಡಿದೆ. ಅದರ ಹೆಸರು ವೈರಸ್ ವಾರ್ ಎಕ್ಸೈಸ್. ಇದು ಎಲ್ಲಿ ಆಯೋಜನೆ ಮಾಡಿತ್ತು ಅಂತ ಅಂದರೆ ರಾಜಸ್ಥಾನದ ಅಜ್ಮೀರ್ದಲ್ಲಿ ಆಯೋಜನೆ ಮಾಡಿತ್ತು. ಇದು ಯಾವುದರಡಿಯಲ್ಲಿ ಈ ವ್ಯಾಯಾಮ ನಡೆಯಲಿದೆ ಅಂತಂದರೆ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ NOHM ಅಡಿಯಲ್ಲಿ ಈ ವ್ಯಾಯಾಮ ನಡೆಯಲಿದೆ. ನೆಕ್ಸ್ಟ್, ವಿಶ್ವದ 2ನೇ ಅತಿ ಎತ್ತರವಾದಂತಹ ಕಟ್ಟಡ ಯಾವುದು ಅಂದರೆ ಬುರ್ಜ್ ಅಜೀಜಾ ಎಂಬುದು ವಿಶ್ವದ 2ನೇ ಅತಿ ಎತ್ತರವಾದಂತಹ ಕಟ್ಟಡವಾಗಿದೆ. ಇದನ್ನು ದುಬೈನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಹಾಗಾದರೆ ವಿಶ್ವದ ಅತಿ ಎತ್ತರವಾದಂತಹ ಕಟ್ಟಡ ಯಾವುದು ಅಂದರೆ ಇದು ಬುರ್ಜ್ ಖಲೀಫಾ. ಇದು ದುಬೈಯಲ್ಲಿದೆ. ದುಬೈಯಲ್ಲಿ 2 ಕಟ್ಟಡಗಳಿದ್ದಾವೆ. ಅದು ವಿಶ್ವದ ಅತಿ ಎತ್ತರವಾದಂತಹ ಮೊದಲ ಕಟ್ಟಡ. ನೆಕ್ಸ್ಟ್ 2ನೇ ಕಟ್ಟಡವನ್ನು ಇಲ್ಲಿ ದುಬೈಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ನೋಡಿ. 2ನೇ ಕಟ್ಟಡ ಯಾವುದಂದರೆ ಬುರ್ಜ್ ಅಜೀಜ್. ನೆಕ್ಸ್ಟ್ ಮೊದಲನೇ ಕಟ್ಟಡ ಯಾವುದು ಅಂತಂದರೆ ಬುರ್ಜ್ ಖಲೀಫ್ ಎಂಬುದು ಮೊದಲನೇ ಕಟ್ಟಡವಾಗಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯು ಹೈಸಿ ಟ್ರೀಟಿ ಒಪ್ಪಂದಕ್ಕೆ ಸಹಿ ಹಾಕಿದಂತಹ 92ನೇ ರಾಷ್ಟ್ರ ಯಾವುದು? ಮಾಲ್ಡೀವ್ಸ್ ಆಗಿದೆ. ವಿಶ್ವಸಂಸ್ಥೆಯ ಹೈಸಿ ಟ್ರೀಟಿ ಒಪ್ಪಂದಕ್ಕೆ ಸಹಿ ಹಾಕಿದಂತಹ 92ನೇ ರಾಷ್ಟ್ರ ಯಾವುದು ಅಂತಂದರೆ ಮಾಲ್ಡೀವ್ಸ್ ಆಗಿದೆ. ಹೈಸಿ ಟ್ರೀಟಿ ರಚನೆಯಾಗಿರೋದು 4 ಮಾರ್ಚ್ 2023ರಂದು ರಚನೆ ಆಯಿತು. ಮಾರ್ಚ್ 4, 2023ರಂದು ಹೈಸಿ ಟ್ರೀಟಿ ರಚನೆ ಆಯಿತು. ಇದರ ಸಹಿ ಹಾಕಿದ್ದು ಯಾವಾಗ? 20 ಸೆಪ್ಟೆಂಬರ್ 2023ರಂದು ಸಹಿ ಹಾಕಲಾಯಿತು. ಇದರ ಉದ್ದೇಶ ಏನು ಅಂತಂದರೆ ಸಮುದ್ರದ ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಹಾಗೂ ಸುಸ್ಥಿರ ಬಳಕೆಗಾಗಿ ರಚನೆಯಾಗಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ. ಯಾವುದು? ಐಸಿ ಟ್ರೀಟಿ ಒಪ್ಪಂದ. ನೆಕ್ಸ್ಟ್, ಇದು ಈ ಸೆಪ್ಟೆಂಬರ್ 8ರ ಪ್ರಚಲಿತ ಘಟನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.